ಅದು 2015ರ ಮಾರ್ಚ್ 3. ಇಡೀ ಅಮೆರಿಕದ ಇತಿಹಾಸದಲ್ಲೇ ಒಂದು ಅಪರೂಪದ ಘಟನೆ ನಡೆದು ಹೋಯಿತು. ಅಂತಹ ಸೂಪರ್ ಪವರ್ ಅಮೆರಿಕದ ಅಧ್ಯಕ್ಷರಿಗೂ ಗೊತ್ತಾಗದಂತೆ ಅಮೆರಿಕದ ಸಂಸತ್ನಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾಷಣ ಮಾಡುತ್ತಿದ್ದರು. ಒಂದು ದೇಶದ ಅಧ್ಯಕ್ಷನಿಗೆ ತಿಳಿಯದಂತೆ ಆ ದೇಶದ ಸಂಸತ್ ಕಾಂಗ್ರೆಸ್ನಲ್ಲಿ ಬೇರೊಂದು ದೇಶದ ನಾಯಕ ಬಂದು ಆ ದೇಶದ ಅಧ್ಯಕ್ಷನ ವಿರುದ್ಧವೇ ಮಾತನಾಡೋದು. ಅಮೆರಿಕದ 106 ವರ್ಷಗಳ ಇತಿಹಾಸದಲ್ಲೇ ಇಂತಹ ವಿದ್ಯಮಾನ ನಡೆದಿರಲೇ ಇಲ್ಲ. ಸೂಪರ್ ಪವರ್ ದೇಶದ ಅಧ್ಯಕ್ಷರಿಗೆ ಇಂತಹದೊಂದು ಅವಮಾನ ತನ್ನದೇ ನೆಲದಲ್ಲಿ ಹಿಂದೆಂದೂ ಆಗಿರಲೇ ಇಲ್ಲ. 2015ರ ಮಾರ್ಚ್ನಲ್ಲಿ ಅದಾಗಿತ್ತು, ಅಮೆರಿಕದ ಯಹೂದಿಯರ ಲಾಬಿಯಿಂದ. Ladies and gentlemen, far from being lambs led to the slaughter, Israel's soldiers have fought back with incredible courage and with heroic sacrifice. And I have another message for the world outside this hall. We are winning! ಈಗ ಯಾವ ಕಾರಣಕ್ಕೆ ಯುದ್ಧ ನಡೀತಿದೆಯೋ ಅದೇ ನ್ಯೂಕ್ಲಿಯರ್ ವಿಚಾರಕ್ಕೆ ಅಮೆರಿಕ ಅಂದು ಇರಾನ್ ಪರ ನಿಂತಿತ್ತು. ಇರಾನ್ ಜೊತೆಗೆ ಅಮೆರಿಕ ನ್ಯೂಕ್ಲಿಯರ್ ಡೀಲ್ ಮಾಡಿಕೊಂಡಿತ್ತು. ಇರಾನ್ ಮೇಲಿದ್ದ ಪ್ರತಿಬಂಧವನ್ನು ಅಮೆರಿಕ ತೆರವು ಮಾಡಿತ್ತು. ಇವೆಲ್ಲ ಇಸ್ರೇಲನ್ನು ದಂಗುಬಡಿಸಿತ್ತು. ಇನ್ನು ಇರಾನ್ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿಯೇ ಬಿಡುತ್ತೆ ಅಂತ ಬೆದರಿತ್ತು ಇಸ್ರೇಲ್. PM ಬೆಂಜಮಿನ್ ನೆತನ್ಯಾಹು ಕೆಂಡಾಮಂಡಲವಾಗಿದ್ದರು. ಒಬಾಮಾ ಅವರ ಆ ಡೀಲನ್ನು ಹೇಗಾದರೂ ತಡೆಯಲೇಬೇಕಿತ್ತು. ಅಮೆರಿಕದಲ್ಲಿರೋ ಯಹೂದಿಯರ ಲಾಬಿಯಿಂದ ಅದು ಸಾಧ್ಯವೂ ಆಯಿತು. Speaker, the Prime Minister of the State of Israel. ಬೆಂಜಮಿನ್ ನೆತನ್ಯಾಹು ಅಮೆರಿಕದ ಸಂಸತ್ಗೆ ಬಂದರು, ಭಾಷಣ ಮಾಡಿದರು. ಆರಂಭದಲ್ಲೇ ತನ್ನ ಈ ಮಾತುಗಳು ವಿವಾದಕ್ಕೆ ಕಾರಣವಾಗ್ತವೆ ಅಂತಲೂ ಹೇಳಿದರು. ರಿಪಬ್ಲಿಕನ್ ಪಾರ್ಟಿಯ ನಾಯಕ ಮತ್ತು ಹೌಸ್ ಸ್ಪೀಕರ್ ಜಾನ್ ಬಹುಮನ್ ಅವರ ಆಹ್ವಾನದಂತೆ ಬೆಂಜಮಿನ್ ಅಮೆರಿಕದ ಸಂಸತ್ನಲ್ಲಿ ಮಾತನಾಡುತ್ತಿದ್ದರು. ಈ ಡೀಲ್ನಿಂದಾಗಿ ಮುಂದೆ ಇರಾನ್ ದೇಶ ಪರಮಾಣು ಬಾಂಬ್ ತಯಾರಿಸುವಂತಾಗುತ್ತೆ, ಮಧ್ಯಪೂರ್ವದಲ್ಲಿ ಯುದ್ಧ ಇನ್ನಷ್ಟು ತಾರಕಕ್ಕೇರುತ್ತೆ. ಈ ಒಪ್ಪಂದ ಇಸ್ರೇಲ್ ಮಾತ್ರವಲ್ಲ, ಇಡೀ ಜಗತ್ತಿಗೆ ಅಪಾಯ ಅಂತ ನೆತನ್ಯಾಹು ಆಕ್ರೋಶದಿಂದ ಮಾತನಾಡುತ್ತಿದ್ದರು. ಅಮೆರಿಕದ ಕಾಂಗ್ರೆಸ್ ಎದ್ದು ನಿಂತು ಇಸ್ರೇಲ್ ಪ್ರಧಾನಿಯ ಈ ಮಾತುಗಳಿಗೆ ಚಪ್ಪಾಳೆ ತಟ್ಟುತ್ತಿತ್ತು. ಹೀಗೆ ನೆತನ್ಯಾಹು ಭಾಷಣಕ್ಕೆ ಅಮೆರಿಕದ ಸಂಸದರು 26 ಬಾರಿ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ತನ್ನದೇ ದೇಶದ ನಾಯಕನ ನಿರ್ಧಾರವನ್ನು ಟೀಕಿಸುತ್ತಿದ್ದ ಮತ್ತೊಬ್ಬ ದೇಶದ ನಾಯಕನ ಭಾಷಣಕ್ಕೆ ತಮ್ಮದೇ ನೆಲದ ಸಂಸತ್ತಿನಲ್ಲಿ ಸಂಸದರು ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಿದ್ದರು. ಮೊದಲನೆಯದ್ದು, ಒಬಾಮಾಗೆ ನೆತನ್ಯಾಹು ಸ್ಪೀಚ್ನ ಔಪಚಾರಿಕ ಮಾಹಿತಿಯೇ ಇರಲಿಲ್ಲ. ಜೊತೆಗೆ ಅಲ್ಲಿ ತನ್ನ ವಿರುದ್ಧವೇ ನೆತನ್ಯಾಹು ಮಾತನಾಡುತ್ತಿದ್ದರು. ಇದು ಅಮೆರಿಕದ ಬೇಹುಗಾರಿಕಾ ಇತಿಹಾಸದಲ್ಲೇ ಒಂದು ಅಸಾಮಾನ್ಯವಾದ ವಿವಾದಾಸ್ಪದ ಹೆಜ್ಜೆಯಾಗಿತ್ತು. ಒಬಾಮಾರ ವಿದೇಶಾಂಗ ನೀತಿ ಸಾರ್ವಜನಿಕವಾಗಿಯೇ ಅವಮಾನಕ್ಕೀಡಾಗಿತ್ತು. ಅಮೆರಿಕ ತಡೆಹಿಡಿದಿದ್ದ ಲಕ್ಷಗಟ್ಟಲೆ ಡಾಲರ್ ನೆರವನ್ನು ಇಸ್ರೇಲ್ಗೆ ಕೊಡಲೇಬೇಕಾಯಿತು. ಇಸ್ರೇಲ್ ಗೆದ್ದಿತ್ತು, ನೆತನ್ಯಾಹು ಹೀರೋ ಆಗಿದ್ದರು, ಯಹೂದಿಗಳು ಗೆದ್ದಿದ್ರು. ಯಾರಿವರು ಯಹೂದಿಗಳು? ಇಸ್ರೇಲ್ ಎಂಬ ಪುಟ್ಟ ದೇಶಕ್ಕೆ ಸೂಪರ್ ಪವರ್ ಅಮೆರಿಕವನ್ನೇ ಬಗ್ಗಿಸುವಂಥ ತಾಕತ್ತು ಎಲ್ಲಿಂದ ಬಂತು? ಈ ಯಹೂದಿಗಳ ಜೀವನದ ಕಥೆಯೇನು? ಹೇಳ್ತೀನಿ, ನಾನು ಚಂದ್ರಶೇಖರ್ ಮಂಡೇಕೋಲು. ಇಸ್ರೇಲ್ ವಿಶ್ವದ ಅತ್ಯಂತ ಸೂಪರ್ ಪವರ್ ದೇಶಗಳಲ್ಲೊಂದು. ಈ ದೇಶದ ಬಗ್ಗೆ ಅತ್ಯಂತ ಕುತೂಹಲಕಾರಿ ವಿಚಾರವೇನೆಂದರೆ, ಇಸ್ರೇಲ್ ಕಳೆದ 50 ವರ್ಷಗಳಲ್ಲಿ 6 ಯುದ್ಧಗಳಲ್ಲಿ ಹೋರಾಡಿದೆ. 5 ದೇಶಗಳು ಏಕಕಾಲದಲ್ಲಿ ಇಸ್ರೇಲ್ ವಿರುದ್ಧ ದಂಡೆತ್ತಿ ಬಂದಿವೆ. 4 ದೆಸೆಯಿಂದಲೂ ಟೆರರಿಸ್ಟ್ಗಳು ಇಸ್ರೇಲನ್ನು ಅಟ್ಯಾಕ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ದೇಶಗಳು ಇಸ್ರೇಲನ್ನು ಬಾಯ್ಕಾಟ್ ಮಾಡಿವೆ. ಇರಾನ್ ಅಂತೂ ಇಸ್ರೇಲನ್ನು ನಾಮಾವಶೇಷ ಮಾಡ್ತೀವಿ ಅಂತ ಈಗಲೂ ಪ್ರತಿದಿನವೆಂಬಂತೆ ಘೋಷಿಸುತ್ತಿದ್ದಾರೆ. ಆದರೆ ಯಹೂದಿಯರ ಪಾಲಿಗೆ ಇಸ್ರೇಲ್ ಅಂದರೆ ಕೇವಲ ಭೂಪಟದಲ್ಲಿ ಗೆರೆ ಎಳೆದು ತೋರಿಸಿರೋ ಪುಟ್ಟ ಭೂಭಾಗವಷ್ಟೇ ಅಲ್ಲ, ಅದು ಅವರ ಪಾಲಿನ ಜಗತ್ತು, ಜೀವ, ಉಸಿರು. ಇಸ್ರೇಲ್ ಅದೆಂಥ ದೇಶವೆಂದರೆ, ಆ ದೇಶದ ಬಳಿ ಚೀನಾದಲ್ಲಿರುವಂತೆ ಆರ್ಮಿ ಇಲ್ಲ, ಭಾರತದಲ್ಲಿರುವಂತೆ ಲೇಬರ್ಗಳಿಲ್ಲ. ಜಿಯೋಗ್ರಫಿಯ ದೃಷ್ಟಿಯಿಂದ ನೋಡಿದರೂ ಸೌದಿ ಅರೇಬಿಯಾದಂತೆ ತೈಲದ ಬಾವಿಗಳಿಲ್ಲ, ನ್ಯಾಚುರಲ್ ರಿಸೋರ್ಸ್ಗಳಿಲ್ಲ. 1948ರಲ್ಲಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಸಿಕ್ಕಾಗ ಆ ದೇಶದ ಬಳಿ ಕುಡಿಯೋದಕ್ಕೆ ತೊಟ್ಟು ನೀರೂ ಇರಲಿಲ್ಲ. ಅಂದು ಇಸ್ರೇಲನ್ನು ನೋಡಿದವರು ಈ ದೇಶ ಆಫ್ರಿಕಾದಂತೆ ಕಡು ಬಡ ದೇಶವಾಗಿ ನಿರ್ನಾಮವಾಗಿ ಹೋಗುತ್ತೆ ಅಂತ ಭವಿಷ್ಯ ನುಡಿದವರಿದ್ದರು. ಆದರೆ ನಂತರ ಆ ದೇಶ ಬೆಳೆದ ಬಗೆ ಇದೆಲ್ಲ, ಅದು ಅದ್ಭುತ. ಅದು ಎಷ್ಟೊಂದು ಪವರ್ಫುಲ್ ಕಂಟ್ರಿಯಾಗಿ ಬೆಳೆದು ನಿಂತಿತೆಂದರೆ, ಇಂಡಿಯಾ, US, ಚೈನಾದಂಥ ದೊಡ್ಡ ದೊಡ್ಡ ದೇಶಗಳು ಈಗ ಇಸ್ರೇಲಿ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿವೆ.
ಈಗ ಇಸ್ರೇಲ್ ಇಡೀ ವಿಶ್ವಕ್ಕೆ ತನ್ನ ವೆಪನ್ ಮಾರಾಟ ಮಾಡುತ್ತಿದೆ ಮತ್ತು ಇಸ್ರೇಲ್ ಈಗ ಜಗತ್ತಿನ 8th ಮೋಸ್ಟ್ ಪವರ್ಫುಲ್ ಕಂಟ್ರಿಗಳಲ್ಲಿ ಒಂದಾಗಿದೆ. I have a message for the tyrants of Tehran. If you strike us, we will strike you. There is no place in Iran that the long arm of Israel cannot reach. ಆದರೆ ಇಲ್ಲಿರೋ ಪ್ರಶ್ನೆ, ಕುಡಿಯೋದಕ್ಕೆ ತೊಟ್ಟು ನೀರಿಲ್ಲದೆ, ಯಾವುದೇ ಕಾರ್ಮಿಕ ಸಂಪನ್ಮೂಲವಿಲ್ಲದೆ, ನ್ಯಾಚುರಲ್ ರಿಸೋರ್ಸಸ್ಗಳಿಲ್ಲದೆ, ತೈಲ ಸಂಪನ್ಮೂಲವೂ ಇಲ್ಲದೆ ಇಸ್ರೇಲ್ನಂಥ ಪುಟ್ಟ ದೇಶ ಇಡೀ ವಿಶ್ವದಲ್ಲೇ ಅತ್ಯಂತ ಸೂಪರ್ ಪವರ್ ದೇಶವಾಗಿ ಬೆಳೆದ ಕತೆ ಏನು? ಇಸ್ರೇಲ್ ಅದೆಂಥ ಸ್ಟ್ರಾಟಜಿಯನ್ನು ಬಳಸಿ ಮುನ್ನುಗ್ಗುತ್ತಿದೆ? ಯುದ್ಧದಲ್ಲಿ ಹೋರಾಡ್ತಾ ವಿಶ್ವದ ಅತಿ ದೊಡ್ಡ ಸ್ಟಾರ್ಟಪ್ ದೇಶವಾಗಿ ಬೆಳೆದದ್ದು ಹೇಗೆ? ಇಸ್ರೇಲ್ನ ಈ ಬೆಳವಣಿಗೆಯ ಗಾಥೆಯಲ್ಲಿ ಭಾರತೀಯರು ಕಲಿಯುವಂಥದ್ದೇನಿದೆ? Jai Hind, Jai Bharat, Jai Israel. Thank you. 3400 ವರ್ಷಗಳ ಹಿಂದೆ ಈಜಿಪ್ಟಿನ ಸೈನಿಕರು ಆಕ್ರಮಿಸಿದಾಗಿನಿಂದ ಈ ನೆಲದಲ್ಲಿ ಚರಿತ್ರೆ ಹಾದು ಹೋಗಿದೆ. ಪಕ್ಕದಲ್ಲಿ ಸ್ಫಟಿಕ ನೀಲಿಯ ಮೆಡಿಟರೇನಿಯನ್ ಸಮುದ್ರ. ಇಡೀ ಯಹೂದಿ ಜನಾಂಗದ ಚರಿತ್ರೆ ಇಲ್ಲಿ ಹೋಗಿದಿದೆ. ಇಸ್ಲಾಂ ಜನರ ಇತಿಹಾಸವೂ ಅಲ್ಲಿತ್ತು. ಅಣ್ಣ ತಮ್ಮಂದಿರು ಕಾದಾಡಿ ಕಡೆದು ಹೊರಹೊಮ್ಮಿದ ಲಾವಾರಸದಲ್ಲಿ ಮರಳುಗಾಡಾದ ನೆತ್ತರಿನ ನೆಲದ ಚರಿತ್ರೆ ಅಲ್ಲಿತ್ತು. ಒಂದಲ್ಲ ಎರಡಲ್ಲ 3 ಧರ್ಮಗಳ ಕಿತ್ತಾಟದಲ್ಲಿ ಬಳಲಿ ಬಸವಳಿದ ದೇಶವದು. ಈ ನೆಲ ಅದೆಷ್ಟು ಪುಟ್ಟದಿದೆ. ಕೆಲವೆಡೆ ಕೇವಲ 20 ಮೈಲಿ ಅಗಲ. ನಮ್ಮ ಬೆಂಗಳೂರಿನ ಅಗಲ ಕೂಡ ಇದಕ್ಕಿಂತ ಹೆಚ್ಚುಂಟು. ರಕ್ತಪಾತದೊಂದಿಗೆ ಆ ದೇಶ ಹುಟ್ಟಿತ್ತು. ಆದರೆ ಎಲ್ಲರ ಮನೆಗಳಲ್ಲೂ ಯಹೂದಿ ರಾಷ್ಟ್ರೀಯತೆಯ ಕೆಚ್ಚು. ಇಡೀ ದೇಶವೇ ಯಹೂದಿಗಳ ಮೇಲೆ ಇತಿಹಾಸದುದ್ದಕ್ಕೂ ಸಹಿಸಲಾಗದ ಅನ್ಯಾಯವನ್ನೇ ಮಾಡಿದೆ ಅಂತ ಪ್ರತಿ ಯಹೂದಿಯೂ ಭಾವಿಸ್ತಾನೆ. ಎಲ್ಲರೂ ನಮ್ಮ ಮೇಲೆ ದ್ರೋಹವೆಸಗಿದ್ರು. ಹಿಟ್ಲರ್ನಂತೂ 60 ಲಕ್ಷ ಯಹೂದಿಗಳ ನರಮೇಧ ಮಾಡಿದ. ಎಲ್ಲೆಲ್ಲ ಯಹೂದಿಗಳ ವಸಾಹತುಗಳಿದ್ದವೋ ಅಲ್ಲೆಲ್ಲ ಅವರನ್ನು ಹುಡುಕಿ ಕೊಂದು ಹಾಕಿದ್ದ. ಇವೆಲ್ಲಕ್ಕೂ ಅಂತ್ಯ ಹಾಡಬೇಕಂದ್ರೆ ನಮಗೊಂದು ನಮ್ಮದೇ ಆದ ಸ್ವಂತ ದೇಶ ಬೇಕು. ಇಡೀ ವಿಶ್ವದಲ್ಲಿ ಹರಿದು ಹಂಚಿ ಹೋಗಿರೋ ಯಹೂದಿಗಳೆಲ್ಲ ಈ ನೆಲಕ್ಕೆ, ನಮ್ಮದೇ ನೆಲಕ್ಕೆ, 3000 ವರ್ಷಗಳ ಇತಿಹಾಸವಿರೋ ಈ ನೆಲಕ್ಕೆ ಬಂದು ನೆಲೆಸಬೇಕು. ಹಾಗಂತ ಪ್ರತಿ ಯಹೂದಿಯು ತಮ್ಮ ಮಕ್ಕಳನ್ನು ಎದುರಿಗೆ ಕೂರಿಸಿಕೊಂಡು ಕತೆಗಳನ್ನು ಹೇಳಿದರು. ಈ ಮಕ್ಕಳು ಎವೈಕದೆ ಕೇಳಿಸಿಕೊಳ್ತಿದ್ರು. ನಾವು ಯಹೂದಿಗಳು ಸಾವಿರ ವರ್ಷಗಳಿಂದ ನಮ್ಮ ತಾಯ್ನಾಡಿನಿಂದ ದೂರವಾಗಿ ಅಲೆಯುತ್ತಿರುವವರು. ನಾವೆಲ್ಲೇ ಇರಲಿ ನಮ್ಮ ಪವಿತ್ರ ನೆಲ ಜೆರೂಸಲೇಮ್ನಂತ ಮುಖ ಮಾಡಿ ಪ್ರಾರ್ಥಿಸುತ್ತೇವೆ. ನಮ್ಮ ದೇವರಿಗೆ ಚಿತ್ರವಿಲ್ಲ, ನಮ್ಮ ದೇವರಿಗೆ ಆಕಾರವಿಲ್ಲ, ನಮ್ಮ ದೇವರನ್ನು ಹೆಸರಿಡುವುದು ಕೂಗುವಂತಿಲ್ಲ. ಯಹೂದಿಗಳೆಂದರೆ ಮರುಭೂಮಿಯ ಒಡಲಲ್ಲಿ ಅರಳಿದ ಹೂವು. ಹಿಟ್ಲರ್ನ ಅಂತಿಮ ಪರಿಹಾರಕ್ಕೆ ಸವಾಲಾಗಿದ್ದವರು. ಎಂದೂ ಮುಗಿದು ಹೋಗದ ಪುಟಿದು ಬದುಕುವ ಛಲದ ಸಂಕೇತವಾಗಿರುವವರು. ತಮ್ಮ ಮಕ್ಕಳಿಗೆ ಯಹೂದಿಗಳ ಮಾರಣ ಹೋಮದ ಕತೆಗಳನ್ನು ಹೇಳ್ತಿದ್ರು. ನಿಧಾನಕ್ಕೆ ಪ್ರತಿ ಯಹೂದಿಯ ಎದೆಯೊಳಗೂ ಯಹೂದಿ ರಾಷ್ಟ್ರೀಯತೆಯ ಕೆಚ್ಚು ಹುಚ್ಚಾಗಿ ಹಿಡಿಯತೊಡಗಿತು. ಒಂದು ಸಣ್ಣ ಡಾಟಾ ಕೊಡ್ತೀನಿ. 830 ಕೋಟಿ ಜನಸಂಖ್ಯೆ ಇರೋ ಇಡೀ ವಿಶ್ವದಲ್ಲಿ ಯಹೂದಿಗಳ ಜನಸಂಖ್ಯೆ ಕೇವಲ 1.5 ಕೋಟಿ. ಹೌದು, ಕೇವಲ 1.5 ಕೋಟಿ ಅಷ್ಟೇ. ಅದರಲ್ಲೂ ಇಸ್ರೇಲ್ನಲ್ಲಿರೋ ಯಹೂದಿಗಳು ಕೇವಲ 72 ಲಕ್ಷ. ಆ ನಂತರ ಅತಿ ಹೆಚ್ಚು ಅಂದರೆ 60 ಲಕ್ಷ ಯಹೂದಿಗಳು ಅಮೆರಿಕದಲ್ಲಿರೋದು. ಇಡೀ ವಿಶ್ವದ ಜನಸಂಖ್ಯೆಯ 0.2%. ಆದರೆ ಈ ಯಹೂದಿಗಳಲ್ಲಿರೋ ಬುದ್ಧಿವಂತಿಕೆ, ಚಾಣಾಕ್ಷತೆ ಅದೆಷ್ಟು ದೊಡ್ಡದು ನೋಡಿ. ಜಗತ್ತಲ್ಲಿ ಈವರೆಗೆ 990 ಮಂದಿಗೆ ವೈಯಕ್ತಿಕ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇದರಲ್ಲಿ ನೊಬೆಲ್ ಪ್ರೈಸ್ ಪಡೆದ ಯಹೂದಿಗಳ ಸಂಖ್ಯೆಯೇ 200ಕ್ಕೂ ಹೆಚ್ಚು ಮತ್ತು ಎಲ್ಲ ವಿಭಾಗಗಳಲ್ಲೂ ಅವರಿಗೆ ನೊಬೆಲ್ ಬಂದಿದೆ. ಐನ್ಸ್ಟೀನ್ನಿಂದ ಹಿಡಿದು ಮಾರ್ಕ್ ಜುಕರ್ಬರ್ಗ್ವರೆಗೆ ವಿಶ್ವದ ದೊಡ್ಡ ಸೆಲೆಬ್ರಿಟಿಗಳು, ಬಿಸ್ನೆಸ್ಮನ್ಗಳು ಯಹೂದಿಗಳು. ಒರಾಕಲ್, ಗೂಗಲ್, ಡೆಲ್, ವಾಟ್ಸಪ್, ಓಪನ್ ಎಐ, ಬ್ಲೂಮ್ಬರ್ಗ್ ಹೀಗೆ ದೊಡ್ಡ ಕಂಪನಿಗಳ ಸಂಸ್ಥಾಪಕರು, ಸಹ ಸಂಸ್ಥಾಪಕರು ಎಲ್ಲರೂ ಯಹೂದಿಗಳೇ. ಹೇಗೆ ಸಾಧ್ಯವಾಯಿತು ಇದೆಲ್ಲ? ಹೌದು, ಇತಿಹಾಸದುದ್ದಕ್ಕೂ ಯಹೂದಿಗಳ ಮೇಲೆ ನಡೆದದ್ದು ಕೇವಲ ಅನ್ಯಾಯ. ಆ ಹಿಟ್ಲರ್ ಜನಾಂಗ ಶ್ರೇಷ್ಠತೆಯ ಹುಚ್ಚು ಹಿಡಿದವನು ಯಹೂದಿಗಳು ನೀಚ ಜನರು ಅಂತ ಇಡೀ ಸಮುದಾಯದ ಮಾರಣ ಹೋಮಕ್ಕೆ ಇಳಿದಿದ್ದ. ರೈಲು ಡಬ್ಬಿಗಳಲ್ಲಿ ಲಕ್ಷಗಟ್ಟಲೆ ಯಹೂದಿಗಳನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ತಂದು ಸುರಿದಿದ್ದ. ಬರ್ಲಿನ್ ಎಂಬ ಸುಂದರ ಊರಾಚೆಯ ಡಕಾವ್ ಕ್ಯಾಂಪಿನಲ್ಲಿ 12 ವರ್ಷ ಕಾಲ ಯಹೂದಿಗಳಿಗೆ ಇನ್ನಿಲ್ಲದ ಚಿತ್ರಹಿಂಸೆ ನೀಡಲಾಯಿತು. ಅಲ್ಲಿ ಹೆಣಗಳನ್ನು ಸುಡುವ, ಮನುಷ್ಯರನ್ನು ಕೊಲ್ಲುವ ಕಾರ್ಖಾನೆಗಳಿದ್ದವು. ಮುಗಿಲು ತುಂಬಿದ ಹೆಣಸುಟ್ಟ ವಾಸನೆ ಮೂಗಿಗೆ ಬಡಿಯುತ್ತಿತ್ತು. ಹೆಣಸುಟ್ಟ ಬೂದಿ ಉಳಿದ ಕೈದಿಗಳ ಮೇಲೆ ಬೀಳುತ್ತಿತ್ತು. ಅವರು ತಮ್ಮ ಮುಂದಿನ ಸರದಿಗಾಗಿ ಕಾಯುತ್ತಿದ್ದರು. ಆ ರೌದ್ರ ಕ್ಷಣಗಳನ್ನು ಖುದ್ದು ನೋಡಿದ್ರು ಇದೇ ನೆತನ್ಯಾಹು ತಂದೆ. ಯಾಕೆಂದರೆ ನೆತನ್ಯಾಹು ಅವರ ಸೋದರ ಸಂಬಂಧಿಗಳು ಕೂಡ ಹೀಗೆಯೇ ಡಕಾವ್ ಕ್ಯಾಂಪಿನಲ್ಲಿ ವರ್ಷಗಟ್ಟಲೆ ಚಿತ್ರಹಿಂಸೆ ಅನುಭವಿಸಿ ಸುಟ್ಟು ಹೆಣವಾಗಿದ್ದರು.
ಯಹೂದಿಗಳು ಸೈತಾನನ ಪ್ರತಿರೂಪಗಳು, ರಕ್ತ ಹೀರುವವರು, ಯೇಸುವನ್ನು ಶಿಲುಬೆಗೇರಿಸಿದವರು, ಭೂಮಿಯ ಸಕಲ ಪಾಪಗಳಿಗೂ ಅವರು ಹೊಣೆ ಎಂದೆಲ್ಲ ಪ್ರಚಾರ ಮಾಡುತ್ತಿದ್ದ ಕಾಲ. ಇತಿಹಾಸದ ನೋವಿನ ಗಾಥೆಯನ್ನು ಪ್ರತಿ ಯಹೂದಿಯು ತಮ್ಮ ಮಕ್ಕಳನ್ನು ಎದುರಿಗೆ ಕೂರಿಸಿಕೊಂಡು ಹೇಳ್ತಿದ್ರು. ಯಹೂದಿಗಳಿಗೆ ತಮ್ಮ ರಕ್ಷಣೆಯನ್ನು ತಾವೇ ಮಾಡಿಕೊಳ್ಳಬೇಕು ಮಕ್ಕಳೇ, ನಮ್ಮನ್ನು ಯಾರೂ ರಕ್ಷಿಸೋಕೆ ಬರಲಾರರು ಅಂತಿದ್ರು. ತಮ್ಮ ನೆಲ, ಜನ, ಧರ್ಮದ ರಕ್ಷಣೆ, ಸೇವೆಗಾಗಿ ಮಕ್ಕಳನ್ನು ಸೇನೆಗೆ ಸೇರಲು ಹುರಿದುಂಬಿಸ್ತಿದ್ರು. ಹಾಗೆ ಯಹೂದಿಗಳ ಮೇಲೆ ನಡೆಯುತ್ತಲೇ ಇದ್ದ ಮಹಾಕ್ರೌರ್ಯದ ಕಥನಗಳನ್ನು ಕೇಳಿಸಿಕೊಂಡು ಅನುಭವಿಸುತ್ತಾ ಮಹಾ ಆಕ್ರೋಶವನ್ನು ಎದೆಯೊಳಗೆ ತುಂಬಿಸಿಕೊಂಡೇ ಬೆಳೆದವರು ಯಹೂದಿಗಳು. ಅದು ಮೇ 14, 1948. ಅಂದು ಇಸ್ರೇಲಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಮತ್ತು ಅದರ ಮರುದಿನವೇ ಒಂದಲ್ಲ ಎರಡಲ್ಲ 5 ದೊಡ್ಡ ದೊಡ್ಡ ದೇಶಗಳು ಇಸ್ರೇಲ್ ವಿರುದ್ಧ ಒಮ್ಮೆಗೆ ಅಟ್ಯಾಕ್ ಮಾಡಿದವು. ಈಜಿಪ್ಟ್, ಸಿರಿಯಾ, ಜೋರ್ಡಾನ್, ಇರಾಕ್ ಮತ್ತು ಲೆಬನಾನ್. ಆಗಷ್ಟೇ ದೇಶ ಹುಟ್ಟಿತ್ತು. ಅವರ ಬಳಿ ಸೇನೆ ಇಲ್ಲ, ವೆಪನ್ಗಳಿಲ್ಲ. ಸ್ಟಾಲಿನ್ ಕೊಟ್ಟಿದ್ದ ಹಳೆಯ ವಿಮಾನಗಳು ಮತ್ತು ಒಂದಷ್ಟು ವೆಪನ್ಗಳು ಅಷ್ಟೇ. ಅರಬ್ಬರು ತುಂಬ ಈಸಿಯಾಗಿ ಇಸ್ರೇಲನ್ನು ಮುಗಿಸಿಬಿಡ್ತವೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಇಡೀ ವಿಶ್ವ ಈ ಯುದ್ಧವನ್ನು ನೋಡಿ ದಂಗಾಗಿ ಬಿಟ್ಟಿತು. ಯಾಕೆಂದರೆ ಇಸ್ರೇಲಿಗರು ಈ 5 ದೇಶಗಳನ್ನು ಹೀನಾಯವಾಗಿ ಸೋಲಿಸಿ ಬಿಟ್ಟಿದ್ದು ಮಾತ್ರವಲ್ಲ, ಪಶ್ಚಿಮ ಜೆರೂಸಲೇಮ್ ಮತ್ತು ನಾರ್ದರ್ನ್ ಏಕರನ್ನು ವಶಪಡಿಸಿಕೊಂಡು ಬಿಟ್ಟಿತು. ಇದು ಸಾಧ್ಯವಾಗಿದ್ದು ಹೇಗೆಂದರೆ ಇಸ್ರೇಲಿಗರ ಬಳಿ ಒಂದು ಅಪರೂಪದ ವಸ್ತು ಇತ್ತು. ಅದು ಜಗತ್ತಿನ ಯಾವ ದೇಶದ ಬಳಿಯೂ ಇಲ್ಲದ್ದು. ಒಂದು ಸೈಕಲಾಜಿಕಲ್ ಸ್ಟ್ರಾಟಜಿ. ಹೌದು, ಯುದ್ಧದ ಮಧ್ಯೆ ಇಸ್ರೇಲಿಗರ ಬಾಂಬ್ಗಳು, ವೆಪನ್ಗಳೆಲ್ಲ ಮುಗಿದು ಹೋಗುತ್ತೆ. ಆಗ ಒಬ್ಬ ಇಸ್ರೇಲಿ ಸೈನಿಕನಿಗೆ ಸೆಲ್ಜರ್ ಎಂಬ ಬಾಟಲನ್ನು ಯೂಸ್ ಮಾಡೋ ಒಂದು ಐಡಿಯಾ ಹೊಳೆಯುತ್ತೆ. ನಮ್ಮಲ್ಲಿರೋ ಗೋಲಿ ಸೋಡಾದ ಮಾದರಿಯ ದೊಡ್ಡ ಗಾತ್ರದ ಗಾಜಿನ ಬಾಟಲಿಗಳು ಅದು. ಗ್ಯಾಸ್ ತುಂಬಿರೋ ಆ ಬಾಟಲ್ಗಳನ್ನು ಅತಿ ಎತ್ತರದಿಂದ ಡ್ರಾಪ್ ಮಾಡಿದಾಗ ಭಯಾನಕವಾದ ಸದ್ದಿನೊಂದಿಗೆ ಅದು ಸ್ಫೋಟಗೊಳ್ಳುತ್ತೆ. ವೈರಿಗಳು ಬಾಂಬ್ ಸ್ಫೋಟವಾಗಿದೆ ಅಂತಲೇ ಭಾವಿಸ್ತಿದ್ರು. ಇಸ್ರೇಲಿಗರು ಇಡೀ ದೇಶದಿಂದ ಸೋಡಾ ಬಾಟಲಿಗಳನ್ನೆಲ್ಲ ಒಟ್ಟು ಮಾಡಿದ್ರು ಮತ್ತು ಒಂದು ಹಳೆ ಡಕೋಟಾ ವಿಮಾನದಲ್ಲಿ ಅದನ್ನು ಲೋಡ್ ಮಾಡಿದ್ರು. ಅರಬ್ ಏರಿಯಾಗಳಲ್ಲಿ ಅದನ್ನು ಡ್ರಾಪ್ ಮಾಡಲು ಶುರು ಮಾಡಿದರು. ಆ ಬಾಟಲಿಗಳು ಬಿದ್ದಾಗ ಎಂಥ ಸೌಂಡ್ ಬಂತೆಂದರೆ ಅರಬ್ಬರು ತಮ್ಮ ಮೇಲೆ ಬಾಂಬ್ ಸ್ಫೋಟಗೊಂಡಿದೆ ಅಂತಲೇ ಬೆದರಿ ಎಲ್ಲ ಸೈನಿಕರು ದಿಕ್ಕಾಪಾಲಾಗಿ ಓಡಿದ್ರು. ಇದರ ಜೊತೆಗೆ ಇಸ್ರೇಲಿಗರು ಡೇವಿಡ್ ಹೆಸರಿನ ಒಂದು ಹಳೆ ಮಾದರಿಯ ವೆಪನನ್ನು ಯೂಸ್ ಮಾಡಿದರು. ಅದು ಕೂಡ ಭಯಂಕರ ಸದ್ದಿನೊಂದಿಗೆ ಸ್ಫೋಟಗೊಳ್ಳುತ್ತಿತ್ತು. ಅರಬ್ಬರ ಮಧ್ಯೆ ಆಗಲೂ ಕೋಆರ್ಡಿನೇಷನ್ ತುಂಬ ವೀಕ್ ಆಗಿತ್ತು. ಎಲ್ಲರೂ ದಿಕ್ಕಾಪಾಲಾಗಿ ಓಡಿದ್ರು. ಇಸ್ರೇಲ್ ಗೆದ್ದಿತ್ತು. ಆ ಬಳಿಕ ಇಸ್ರೇಲ್ ವಿಶ್ವದ ಅತ್ಯಂತ ಖತರ್ನಾಕ್ ಸ್ಪೈ ಏಜೆನ್ಸಿಯನ್ನೇ ಕಟ್ಟಿತ್ತು. ಅದು ಇಂದು ವಿಶ್ವದೆಲ್ಲೆಡೆ ಮೊಸಾದ್ ಹೆಸರಿನಲ್ಲಿ ಜನಪ್ರಿಯವಾಗಿದೆ. ಅರ್ಧಶತಮಾನದಲ್ಲಿ ಬೆಂಗಾಡಿನಲ್ಲಿ ಅತ್ಯಾಧುನಿಕ ನಗರಿಯನ್ನೇ ಕಟ್ಟಿದವರು ಅವರು. ಮರಳುಗಾಡನ್ನು ನಂದನವನವಾಗಿಸಿ ಹೂವರಳಿಸಿದವರು. ಜೆರೂಸಲೇಮ್ ಅಂದರೆ ಶಾಂತಿಯ ನಗರವೆಂದರ್ಥ. ಎಂಥ ವಿಪರ್ಯಾಸ! ಸಾವಿರ ವರ್ಷಗಳಲ್ಲಿ ಈ ನಗರ ಶಾಂತಿಯನ್ನು ಕಂಡದ್ದೇ ಇಲ್ಲ. ಈಗಲೂ ಅದು ಹೊತ್ತಿ ಉರಿತಿದೆ. ಯಹೂದಿಗಳ ಮೇಲೆ ಅತ್ಯಾಚಾರ ಎಸಗಿದವರು ಯುರೋಪಿಯನ್ನರು. ಬೆಲೆ ತೆತ್ತವರು ಮಾತ್ರ ಅರಬ್ಬರು. ಮಹಾಯುದ್ಧ ಮುಗಿದು ಯಹೂದಿಗಳಿಗೊಂದು ತಾಣ ನೀಡಬೇಕೆಂದು ನಿರ್ಧಾರ ತೆಗೆದುಕೊಂಡಾಗ ಯುರೋಪಿನಲ್ಲಿ ತುಂಡು ನೆಲವನ್ನೂ ನೀಡಲಿಲ್ಲ. ಕೊಟ್ಟದ್ದು ಅರಬ್ಬರ ನೆಲದ ನಟ್ಟ ನಡುವೆ ನಿಂತ ಪ್ಯಾಲೆಸ್ಟೀನನ್ನು. ಎಂದೋ 2000 ವರ್ಷಗಳ ಹಿಂದೆ ಇಲ್ಲಿ ಯಹೂದಿ ಮತ ಆರಂಭವಾಯಿತು ಎಂಬ ಕಾರಣ ಹೇಳಿದರು. ಯಹೂದಿಗಳಿಗೆ ತಾಯ್ನಾಡು ಸಿಕ್ಕಿತ್ತು ಸದಾ ರಣಕೇಳಿಯ ನಡುವೆ. ಮೇಲೆ ಸೂಡಾನ್, ಸಿರಿಯಾ, ಬಗಲಲ್ಲಿ ಜೋರ್ಡಾನ್, ಕೆಳಗೆ ಈಜಿಪ್ಟ್, ಈ ತುಂಡು ನೆಲ ಕುದಿಯುವ ಕೊಪ್ಪರಿಗೆ. ಆದರೆ ಅವರು ಖಾಲಿ ಬಂಜರು ಮರಳುಗಾಡಿನಲ್ಲಿ ನಂದನವನವನ್ನು ಕಟ್ಟಿದರು. ಮುಕ್ಕೋಟಿ ದೇವರ ನಾಡಿನಲ್ಲಿ ನಿಂತು ಒಂದು ದೇವರನ್ನು, ಅಬ್ರಹಾಂ ಎಂಬ ಒಂದೇ ಕವಲಿನಲ್ಲಿ ಹುಟ್ಟಿದ ಜಗತ್ತಿನ 3 ಪ್ರಮುಖ ಧರ್ಮಗಳ ನಡುವಿನ ಕಾದಾಟದ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಆದರೆ ಯಹೂದಿಗಳಿಗೆ ತಮ್ಮ ನೆಲ ತಾಯಿಗೆ ಸಮಾನ. ಹಾಗಾಗಿಯೇ ಈ ಯುದ್ಧಕ್ಕೆ ಮುನ್ನ ಇಸ್ರೇಲಿನಲ್ಲಿ ಪ್ರದರ್ಶನವಾಗಿದ್ದ ಕಂಸವಧೆ ಯಕ್ಷಗಾನದ ಕೊನೆಗೆ ವಂದೇ ಮಾತರಂ ಹಾಡಿಗೆ ಎಲ್ಲ ಯಹೂದಿಗಳು ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು.
ಹಾಗೆ ನೋಡಿದರೆ ಮುಸ್ಲಿಮರು ಮತ್ತು ಯಹೂದಿಗಳ ನಡುವಿನ ಘರ್ಷಣೆ ಇಸ್ಲಾಂನಷ್ಟೇ ಪುರಾತನವಾದದ್ದು. ಇಸ್ಲಾಂ ಧರ್ಮದ ಆರಂಭದಲ್ಲೇ ಕಾದಾಟಗಳಿದ್ದವು. ಪೈಗಂಬರರಿಗೆ ವಿಷವುಣ್ಣಿಸುವ ಪ್ರಯತ್ನ ನಡೆದಿತ್ತು ಯಹೂದಿಯರಿಂದ ಅಂತ ಹೇಳ್ತಾರೆ. ಆ ನಂತರ ಮುಸ್ಲಿಮರು ಏರಿ ಹೋದರೂ ಆಕ್ರಮಣ ಮಾಡಿದರು. ಯಾರು ಯಾರಿಗೆ ಹೆಚ್ಚು ಅನ್ಯಾಯ ಮಾಡಿದರು ಅಂತ ಈಗ ಹೇಳುವುದು ಹೇಗೆ? 1096ರಲ್ಲಿ ಧರ್ಮಯುದ್ಧಕ್ಕೆ ಹೊರಟ ಕ್ರೂಸೇಡರ್ಸ್ ಜೆರೂಸಲಂಗೆ ಹೊಕ್ಕರು. ಅಲ್ಲಿದ್ದ ಅಷ್ಟೂ ಮುಸ್ಲಿಮರು ಮತ್ತು ಯಹೂದಿಯರನ್ನು ಕೊಂದು ಮುಗಿಸಿದರು. ಎಲ್ಲ ಯುದ್ಧಗಳಲ್ಲೂ ಬೆಲೆ ತೆತ್ತವರು, ಬಲಿಯಾದವರು ಹೆಂಗಸರು. ಯುದ್ಧಗಳು ಅಂದು 1000 ವರ್ಷಗಳ ಹಿಂದೆ ಮರಳುಗಾಡಿನಲ್ಲಿ ಕಾದಾಡಿದ ಯುದ್ಧಗಳು. ಸೆಳೆದೈದ ಸೋತವರ ಹೆಣ್ಣು ಮಕ್ಕಳು. 1000 ವರ್ಷಗಳ ನಂತರವೂ ಅದೇ ಯುದ್ಧಗಳು. ಈಗಲೂ ಪುರುಷರು ಗೆಲ್ಲುತ್ತಾರೆ, ಸೋಲುತ್ತಾರೆ ಹೆಣ್ಣು ಮಕ್ಕಳು. ಯಹೂದಿಯರ ಪವಿತ್ರ ಗ್ರಂಥ ಟೋರಾದಲ್ಲಿ ಇಸ್ರೇಲನ್ನು ಬಣ್ಣಿಸಿದ್ದು ಹೀಗೆ: ಎಲ್ಲಿ ಜನರು ಕತ್ತಿಗಳನ್ನು ಬಡಿದು ನೇಗಿಲಾಗಿ ಮಾಡುತ್ತಾರೋ ಆ ತಾಣ, ಎಲ್ಲಿ ಒಂದು ಜನಾಂಗ ಇನ್ನೊಂದು ಜನಾಂಗದ ಮೇಲೆ ಕತ್ತಿ ಎತ್ತುವುದಿಲ್ಲವೋ ಆ ತಾಣ, ಎಲ್ಲಿ ಯುದ್ಧವನ್ನು ಕಲಿಯುವುದಿಲ್ಲವೋ ಆ ತಾಣ. ದೇವರ ವಿಶೇಷ ಕೃಪೆಗೆ ಪಾತ್ರರಾದ ಜನರು ಅವರು. ಆದರೂ 3 ಧರ್ಮಗಳ ಸಂಗಮದ ಈ ನೆಲ ಹೊತ್ತಿ ಉರಿಯುತ್ತಿರುವುದಕ್ಕೆ, ಪ್ರೀತಿಯನ್ನು ಕರುಣೆಯನ್ನು ಬೋಧಿಸಿದ ನೆಲ, ಪೈಗಂಬರರ ಆದರ್ಶವಾದ ನೆಲ, ದೊರೆ ಸಾಲಮನ್ ಕಟ್ಟಿದ ಪವಿತ್ರ ದೇವಾಲಯದ ನೆಲ ಹೊತ್ತಿ ಉರಿಯುತ್ತಿರುವುದೇಕೆ? ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಪುನರಾವರ್ತಿಸುತ್ತಿರುವುದೇಕೆ?